ಮಳೆ ಇಲ್ಲದಿದ್ರೂ ಜೋರಾಯಿತು ಅಲೆಗಳ ಅಬ್ಬರ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ, ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಮಂಗಳೂರಲ್ಲಿ ಮನೆಗಳು ಸಮುದ್ರ ಪಾಲಾಗುವಂತಹ ಭೀತಿ ಈಗ ಎದುರಾಗಿದೆ. ಕರಾವಳಿ ಭಾಗದಲ್ಲೂ ಅಷ್ಟೇ ನಿರಂತರವಾಗಿ ಮಳೆ ಸುರಿಯುತ್ತೆ ಮಳೆಗಾಲದಲ್ಲಿ. ಆದರೆ ಈ ಸಲ ಮಳೆನೇ ಇಲ್ಲ. ಮಳೆ ಇಲ್ಲದಿದ್ರೂ ಕೂಡ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ, ಅಲೆಗಳ ಅಬ್ಬರ ಜೋರಾಗಿದೆ. ಆದರೆ ಕಡಲ್ ಕೊರೆತದ ಭೀತಿ ಕೂಡ ಈಗಾಗಲೇ ಇರೋದು. ಮಂಗಳೂರಲ್ಲಿ ಮನೆಗಳು ಸಮುದ್ರ ಪಾಲಾಗುವ ಭೀತಿ ಇದೆ. ಅಲೆಗಳ ಅಬ್ಬರಕ್ಕೆ ಸಮುದ್ರ ತೀರದ ಜನರಿಗೆ ಸಂಕಷ್ಟ ಉಂಟಾಗಿದೆ. ಬಟ್ಟಪ್ಪಾಡಿಯಲ್ಲಿ ಮನೆಗಳು ಸಮುದ್ರ ಪಾಲಾಗುವಂತಹ ಭೀತಿ ಎದುರಾಗಿದ್ದು, ಈಗಾಗಲೇ ಕೆಲವು ತೆಂಗಿನ ಮರಗಳು ಆಲ್ರೆಡಿ ಈ ಒಂದು ಅಬ್ಬರಕ್ಕೆ ಸಮುದ್ರ ಪಾಲಾಗಿದೆ. ಒಂದ್ ಕಡೆ ರಕ್ಕಸ ಅಲೆಗಳು, ಮತ್ತೊಂದು ಕಡೆ ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರವಾಸಿಗರು. ಸಮುದ್ರದಲ್ಲಿ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಬೇರೆ ಬೇರೆ ಕಡೆಯಿಂದ ಬರುವಂತಹ ಪ್ರವಾಸಿಗರು ಅಲ್ಲಿನ ಪರಿಸ್ಥಿತಿ ಗೊತ್ತಿರಲ್ಲ, ಏನಾನೋ ಅನಾಹುತಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳೇ ಜಾಸ್ತಿ. ಅದಕ್ಕಾಗಿ ಸ್ಥಳೀಯರು ಸೂಚನೆ ಕೊಡ್ತಾರೆ, ಈ ರೀತಿಯಾಗಿ ಬೇಡ, ಈಗಾಗಲೇ ಅಲೆಯ ಅಬ್ಬರ ಜಾಸ್ತಿ ಇದೆ, ಪ್ರಕ್ಷುಬ್ಧವಾಗಿದೆ ಸಮುದ್ರ ಅಂತ ಹೇಳಿ. ಅದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಪ್ರವಾಸಿಗರು ತಾವು ತಮ್ಮ ಮೋಜು ಮಸ್ತಿಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ಅಲೆಗಳ ಅಬ್ಬರ ಜಾಸ್ತಿ ಆದ್ರೆ ಏನ್ ಬೇಕಾದ್ರೂ ಆಗುವಂತಹ ಚಾನ್ಸಸ್ ಇದೆ, ಡೇಂಜರ್ ಅನ್ನೋದನ್ನ ಅದಕ್ಕೆ ಅಲ್ಲಿ ಹಾಕಿರ್ತಾರೆ. ಅದನ್ನ ಕೂಡ ಯಾರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನಾವೇನ್ ಬಂದಿದ್ದೀವಿ, ನಾವು ಬೀಚಲ್ಲಿ ಆಡಬೇಕು, ನೀರಲ್ಲ ಆಡಬೇಕು ಅಷ್ಟೇ ಇರುತ್ತೆ ಪ್ರವಾಸಿಗರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಮಳೆ ಕಡಿಮೆ ಆಗಿದೆ ಈ ಸಲ ಕರಾವಳಿಯಲ್ಲಿ. ಎಂದಿನಂತೆ ಏನು ಮಳೆಗಾಲದಲ್ಲಿ ಬಹಳ ಜೋರಾಗಿ ಮಳೆ ನಿರಂತರವಾಗಿ ಸುರಿತಾ ಇತ್ತು, ಆ ರೀತಿಯ ಪ್ರಮಾಣ ಕಾಣಿಸ್ತಾ ಇಲ್ಲ. ಬಟ್ ಅಲೆಗಳ ಅಬ್ಬರ, ಅರಬ್ಬಿ ಸಮುದ್ರದ ಪ್ರಕ್ಷುಬ್ಧತೆಯ ಬಗ್ಗೆ ಯಾವ ರೀತಿಯಾದಂತಹ ಒಂದು ಸೂಚನೆಗಳು ಸಿಗ್ತಾ ಇದೆ? ನವಿತಾ, ಮಳೆ ಕಡಿಮೆ ಆದ್ರೂ ಕೂಡ ಸಮುದ್ರದ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಉಳ್ಳಾಲದ ಬಟ್ಟಪ್ಪಾಡಿ, ಸೋಮೇಶ್ವರ, ಉಚ್ಚಿಲ ಭಾಗದಲ್ಲಿ ಭಾರಿ ಕಡಲ್ ಕೊರೆತ ಆಗ್ತಾ ಇರುವಂತದ್ದು. ಸಾಕಷ್ಟು ಮನೆಗಳು ಕಳೆದ 5 ವರ್ಷಗಳಿಂದ ಬಟ್ಟಪ್ಪಾಡಿ ಪರಿಸರದಲ್ಲಿ ಸಮುದ್ರ ಪಾಲಾಗಿತ್ತು. ಈ ಬಾರಿ ಮತ್ತೆ ಹಲವು ಭೂಭಾಗಗಳು ಈಗ ಸಮುದ್ರ ಆಪೋಷಣ ಪಡೆದಿರುವಂತದ್ದು. ಹಾಗಾಗಿ ಸ್ಥಳೀಯರಿಗೆ ಆತಂಕ ಇದೆ, ಮತ್ತೆ ತಮ್ಮ ಮನೆಗಳು ಎಲ್ಲಿ ಸಮುದ್ರ ಪಾಲಾಗುತ್ತೆ ಎಂಬ ಭೀತಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿ ಪಕ್ಕದ ಸಮುದ್ರ ತೀರದಲ್ಲಿ ವಾಸಿಸುವಂತ ಜನರು ಈಗ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಆಗಿದ್ದಾರೆ. ಅವರು ಶಾಶ್ವತವಾಗಿ ಇದಕ್ಕೆ ಪರಿಹಾರ ಕೊಡ್ಬೇಕಂತೇಳಿ ಸಾಕಷ್ಟು ಸಮಯದಿಂದ ಆಗ್ರಹವನ್ನ ಮಾಡಿದ್ರು. ಅಲ್ಲಿ ಸಿಎಂ ಆದಿಯಾಗಿ ಹಲವು ಸಚಿವರು ಬಂದು ಹೋದ್ರು ಕೂಡ ಯಾವುದೇ ರೀತಿಯಾಗಿ ಫಲಶ್ರುತಿ ಆಗಿಲ್ಲ. ಎಲ್ಲಿನೋ ಪ್ರಭಾವದಿಂದಾಗಿ ಕಳೆದ 5 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ವಾತಾವರಣ ಇಲ್ಲ. ಯಾಕಂದ್ರೆ ಕಳೆದ ವರ್ಷಕ್ಕೆ ಹೋಲಿಸೋದಾದ್ರೆ ಈ ಸಮಯದಲ್ಲಿ ಭಾರಿ ಮಳೆಯಾಗಿತ್ತು, ಎಲ್ಲ ಹಳ್ಳ ನದಿ ತೊರೆಗಳು ತುಂಬಿ ಹರಿತಾ ಇತ್ತು. ಆದ್ರೆ ಈ ಬಾರಿ ಮಳೆಯ ವಾತಾವರಣವೇ ಇಲ್ಲ, ಜೊತೆಗೆ ನದಿಗಳಲ್ಲಿ ಕೂಡ ನೀರಿನ ಹರಿವು ಕಾಣ್ತಾ ಇಲ್ಲ. ಹಾಗಾಗಿ ಕೃಷಿಕರಿಗೂ ಬಹಳಷ್ಟು ಆತಂಕ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಮಳೆಗಾಲದ ಅಂದ್ರೆ ಜೂನ್ ತಿಂಗಳ 1-2 ವಾರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಕೂಡ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಅಂತಹದ್ದು ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹವಾಮಾನ ಇಲಾಖೆ ಹೇಳ್ತಾ ಇದೆ ಮತ್ತಷ್ಟು ಕೆಲ ದಿನಗಳ ಕಾಲ ಮಳೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳಿ. ಆದ್ರೆ ಹೊರಗಿಂದ ಬಂದಂತ ಪ್ರವಾಸಿಗರು ಸಮುದ್ರದ ಈ ಹವಾಗುಣದ ಸ್ಥಿತಿಯನ್ನ ಅಥವಾ ಸಮುದ್ರದ ಗುಣವನ್ನ ಅರಿಯದೆ ಇಲ್ಲಿ ಸಮುದ್ರದ ಅಲೆಗಳಲ್ಲಿ ಈಜಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಜೂನ್ 1ರಿಂದ ಸಮುದ್ರಕ್ಕೆ ಯಾರಿಗೂ ಕೂಡ ಪ್ರವೇಶವನ್ನ ನಿಷೇಧ ಮಾಡಿದ್ದಾರೆ. ಅದು ಮೀನುಗಾರರಾಗಿರ್ಬೋದು, ಪ್ರವಾಸಿಗರು ಆಗಿರ್ಬೋದು, ಸಮುದ್ರಕ್ಕೆ ಇಳಿಬಾರ್ದೆಂಬ ಸೂಚನೆ ಕೊಟ್ಟಿದ್ದಾರೆ. ಪ್ರಖ್ಯಾತ ಬೀಚ್ಗಳಲ್ಲಿ ಹಗ್ಗವನ್ನ ಕಟ್ಟಿ ಯಾರು ಕೂಡ ಸಮುದ್ರದ ದಡಕ್ಕೆ ಇಳಿಯದಂತೆ ಒಂದ್ ರೀತಿಯಾಗಿ ರಕ್ಷಣೆ ಮಾಡಲಾಗಿದೆ. ಆದ್ರೆ ಬಟ್ಟಪ್ಪಾಡಿ, ಉಚ್ಚಿಲ, ಸೋಮೇಶ್ವರ ಭಾಗದಲ್ಲಿ ಅಂತ ಯಾವುದೇ ವ್ಯವಸ್ಥೆಗಳಿಲ್ಲ. ಆದ್ರೆ ಅಲ್ಲಿ ನೋಡ್ಬೇಕಾದಂತ ಪೊಲೀಸರು ಕೂಡ ಯಾರು ಕೂಡ ಇಲ್ಲ. ಆದ್ರೆ ಸಮುದ್ರದ ಅಲೆಗಳು ದೊಡ್ಡ ಪ್ರಮಾಣದಲ್ಲಿ ದಡಕ್ಕೆ ಅಪ್ಪಳಿಸ್ತಾ ಇದ್ರೂ ಕೂಡ ಅಪಾಯದ ಮುನ್ಸೂಚನೆ ಇಲ್ಲದಿಲ್ಲಿ ಪ್ರವಾಸಿಗರು ಮೋಜಿನಾಟವನ್ನ ತೊಡಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿನ ಸ್ಥಳೀಯರು ಒಂದು ಮನವಿ ಮಾಡಿದ್ದಾರೆ, ಸಮುದ್ರಕ್ಕೆ ಕೊಚ್ಚಿಕೊಂಡು ಹೋದಂತ ಸಂದರ್ಭದಲ್ಲಿ ರಕ್ಷಣೆ ಮಾಡೋಕೆ ಸ್ವತಃ ಮೀನುಗಾರರಿಗೂ ಕೂಡ ಅಸಾಧ್ಯ ಆಗತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳು ಬರ್ತಾ ಇದೆ. ಹಾಗಾಗಿ ಪ್ರವಾಸಿಗರು ಮುಂಜಾಗ್ರತೆಯನ್ನು ವಹಿಸಲಿಕ್ಕೆ ಎಂಬ ಮನವಿಯನ್ನ ಸದ್ಯಕ್ಕೆ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ನವಿತಾ, ಈಗ ಸ್ಥಳೀಯರಷ್ಟೆಲ್ಲ ಹೇಳಿದ್ರು ಕೂಡ ಡೋಂಟ್ ಕೇರ್ ವರ್ತನೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರಿಗಾದ್ರು ಇನ್ಫಾರ್ಮ್ ಮಾಡಿದಾರಾ ಅಲ್ಲಿ? ಯಾಕಂದ್ರೆ ಆ ಪೊಲೀಸರು ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟು ಕೂಡ ಅಲ್ಲಿ ಯಾವುದೇ ರೀತಿಯ ನಾಮಫಲಕಗಳು ಅಂದ್ರೆ ಈ ಮಾರ್ಗಸೂಚಿಯ ಫಲಕಗಳು ಇಲ್ವಾ, ಹೇಗೆ? ನವಿತಾ, ಈಗಾಗಲೇ ಕಡಲ್ ಕೊರೆತ ತೀವ್ರಗೊಳ್ಳುವಂತ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿ ಕೆಳಸ್ತರದ ಅಧಿಕಾರಿಗಳನ್ನ ನೋಡೆಲ್ ಅಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಅವರ ಡ್ಯೂಟಿ ಇರುವಂತದ್ದು ಕಡಲ್ ಕೊರೆತ ತೀವ್ರಗೊಳ್ಳುವಂತ ಸಂದರ್ಭದಲ್ಲಿ ಅಲ್ಲಿನ ಜನರನ್ನ ಶಿಫ್ಟ್ ಮಾಡುವಂತದ್ದು. ಹಾಗಾಗಿ ಅದರ ಬಗ್ಗೆ ಅವರು ನೋಡ್ಕೊಂಡಿರ್ತಾರೆ. ಜೊತೆಗೆ ಅಲ್ಲಿ ಕಡಲ್ ಕೊರೆತ
ಕಲ್ಲನ್ನ ಹಾಕುವಂತ ವ್ಯವಸ್ಥೆಗಳನ್ನ ಮಾಡ್ತಾರೆ. ಆದ್ರೆ ಎಲ್ಲಿಂದ ಬಂದಂತ ಪ್ರವಾಸಿಗರು ಯಾವುದೇ ಹೊತ್ತಿನಲ್ಲಿ ಸಮುದ್ರಕ್ಕೆ ಇಳಿತಾರೆ, ಅವರನ್ನ ಎಚ್ಚರಿಸಬೇಕಾದ್ರೆ ಅಲ್ಲಿಯೇ ಒಬ್ರು ನಿಯೋಜನೆಗೊಳ್ಬೇಕಾಗತ್ತೆ, ಪೊಲೀಸ್ ಅಥವಾ ಹೋಮ್ ಗಾರ್ಡ್ ಅನ್ನು ಕೂಡ ಹಾಕ್ಬೇಕಾಗತ್ತೆ. ಆದ್ರೆ ಅಂತ ಸ್ಥಿತಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ, ಯಾಕಂದ್ರೆ ಅಲ್ಲಿ ಅಧಿಕಾರಿಗಳು ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ. ಆದ್ರೆ ಹೊರಗಿನಿಂದ ಬಂದಂತ ಪ್ರವಾಸಿಗರಿಗೆ ಸಮುದ್ರದ ಗುಣ ಅದು ಹೇಗಿದೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಅದೇ ಕಾರಣಕ್ಕಾಗಿ ಸಮುದ್ರಕ್ಕೆ ಇಳಿಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಮೀನುಗಾರರು ಕೂಡ ಹೇಳ್ತಾರೆ, ಒಂದು ಕ್ಷಣದಲ್ಲಿ ನಮ್ಮ ಕಣ್ಣೆದುರೇ ಅವರು ಸಮುದ್ರ ಪಾಲಾದ್ರೂ ಕೂಡ ಅವರನ್ನ ರಕ್ಷಣೆ ಮಾಡುವಂತಹ ಯಾವುದೇ ಧೈರ್ಯ ಕೂಡ ನಮಗೆ ಇರೋದಿಲ್ಲ ಅಂತ ಹೇಳಿ ಸ್ಥಳೀಯ ಮೀನುಗಾರರೇ ಕೂಡ ಹೇಳ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳು ಕೂಡ ಬರುತ್ತೆ, ಸಮುದ್ರದ ಗುಣ ಅಷ್ಟೇ ಭೀಕರವಾಗಿರುತ್ತೆ ಈ ಮಳೆಗಾಲದ ಸಂದರ್ಭದಲ್ಲಿ. ಹಾಗಾಗಿ ಬರುವಂತ ಪ್ರವಾಸಿಗರೇ ಜಿಲ್ಲಾಡಳಿತ ಕೊಡುವಂತಹ ಮುನ್ಸೂಚನೆ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿದೆ. ಜೂನ್ 1ನೇ ತಾರೀಕಿಂದ ಯಾರಿಗೂ ಸಮುದ್ರಕ್ಕೆ ಇಳಿಯೋಕೆ ಅವಕಾಶ ಇಲ್ಲ. ಹಾಗಾಗಿ ಈ ನಿಯಮವನ್ನ ಪ್ರವಾಸಿಗರು ಪಾಲಿಸಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.